ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನರೇಂದ್ರ ಮೋದಿ ಅವರು ಡಿಸೆಂಬರ್ 9ರಂದು LIC ಭೀಮಾ ಸಖಿ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಸೊ ಈ ಒಂದು ಯೋಜನೆಯಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು 7,000 ರೂಪಾಯಿ ಸಿಗುತ್ತೆ ಸ್ನೇಹಿತರೆ. ಸೊ ನೀವು ಯಾವುದೇ ರೀತಿಯಾಗಿ ಕೆಲಸ ಮಾಡುವ ಅವಶ್ಯಕತೆನೂ ಇಲ್ಲ. ಕೆಲಸ ಮಾಡಿದ್ರೆ ನಿಮಗೆ 7,000 ಪ್ಲಸ್ ಇನ್ನೂ ಹೆಚ್ಚಾಗಿ ಇನ್ಕಮ್ ಬರುತ್ತೆ. ನೀವು ಕೆಲಸ ಮಾಡಿಲ್ಲ ಅಂದ್ರೂ ಸಹ ನಿಮಗೆ ಪ್ರತಿ ತಿಂಗಳು 7,000 ರೂಪಾಯಿ ಸಿಗುತ್ತೆ. ಈ ಒಂದು ಯೋಜನೆ ಕೇವಲ ಮಹಿಳೆಯರಿಗೆ ಮಾತ್ರ ಸೀಮಿತವಾಗಿದೆ. ಸೊ ಈ ಒಂದು ಯೋಜನೆಗೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು, ಯಾವ ರೀತಿ ನಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ, ನಾವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಈ ಒಂದು ಯೋಜನೆಗೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು, ಏನೆಲ್ಲ ದಾಖಲಾತಿಗಳು ಬೇಕು, ಯಾವ ರೀತಿ ಈ ಒಂದು ಯೋಜನೆ ಪ್ರೊಸೆಸಿಂಗ್ ಇರುತ್ತೆ ಮುಂತಾದ ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದೇ ರೀತಿಯಾಗಿ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳ ಬಗ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ನರೇಂದ್ರ ಮೋದಿ ಅವರು ಈ ಒಂದು ಯೋಜನೆಯನ್ನು ಡಿಸೆಂಬರ್ 9ರಂದು ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತಾರೆ. ಸೊ ಈ ಒಂದು ಯೋಜನೆ ಹೆಸರು ಬಂದ್ಬಿಟ್ಟು LIC ಭೀಮಾ ಸಖಿ ಯೋಜನೆ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಯೋಜನೆಗೆ ಕೇವಲ ಮಹಿಳೆಯರು ಮಾತ್ರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗುತ್ತೆ. ಸೊ ನೀವು ಮನೆಯಲ್ಲೇ ಕುಳಿತು ಈ ಒಂದು ಯೋಜನೆಯ ಲಾಭವನ್ನು ಪಡಿಬಹುದು. ಉದಾಹರಣೆಗೆ ನೀವು ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇರ್ತೀರಾ ಮನೆಯಲ್ಲಿ, ಅಥವಾ ಯಾವುದಾದ್ರೂ ಗಾರ್ಮೆಂಟ್ಸ್ ಅಥವಾ ಯಾವುದಾದ್ರೂ ಕಂಪನಿಗಳಿಗೆ ಕೆಲಸಕ್ಕೆ ಹೋಗ್ತಾ ಇರ್ತೀರಾ. ಆ ಕೆಲಸದ ಜೊತೆ ಈ ಕೆಲಸವನ್ನು ಸಹ ಮಾಡ್ಕೋಬಹುದು ಸ್ನೇಹಿತರೆ. ನೀವು ಕೆಲಸ ಮಾಡಿಲ್ಲ ಅಂದ್ರೂ ಸಹ ಪ್ರತಿ ತಿಂಗಳು 7,000 ರೂಪಾಯಿ ಬರುತ್ತೆ. ಅದ್ರ ಜೊತೆ ಹೆಚ್ಚಾಗಿ ನೀವು ದುಡಿಬಹುದು ಸ್ನೇಹಿತರೆ. ಇನ್ನು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅರ್ಹತೆ ಏನಪ್ಪಾ ಅಂತ ಅಂದರೆ, ಈ ಒಂದು ಯೋಜನೆಗೆ ಮಹಿಳೆಯರು ಮಾತ್ರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗುತ್ತೆ. ಅದೇ ರೀತಿಯಾಗಿ ನಿಮ್ಮ ವಯಸ್ಸು ಬಂದ್ಬಿಟ್ಟು 18ರಿಂದ ಹಿಡಿದು 70 ವರ್ಷ ಒಳಗಡೆ ಇರ್ತಕ್ಕಂಥವ್ರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ನಂತರ ನೀವು SLC ಪಾಸ್ ಆಗಿರಬೇಕಾಗಿರುತ್ತೆ ಸ್ನೇಹಿತರೆ. SLC ಪಾಸ್ ಆಗಿದ್ರೆ ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಇದರ ಲಾಭವನ್ನು ಪಡ್ಕೋಬಹುದು. ಇನ್ನು ಈ ಒಂದು ಯೋಜನೆಗೆ ಹೇಗೆ ಅರ್ಜಿಯನ್ನು ಸಲ್ಲಿಸೋದು ಅಂತಲೂ ಸಹ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಇನ್ನು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದು ಹೇಗೆ, ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತ ಅಂದರೆ, ನಿಮ್ದೊಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ನಂತರ ರೇಷನ್ ಕಾರ್ಡ್ ಬೇಕಾಗುತ್ತೆ. ಒಂದು ವೇಳೆ ರೇಷನ್ ಕಾರ್ಡ್ ಇಲ್ಲ ಅಂತ ಅಂದರೆ ವೋಟ್ ಕಾರ್ಡ್ ಇದ್ರೆ ಸಾಕು. ನಂತರ ನಿಮ್ಮದು SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಒಂದು ಫೋಟೋ ಬೇಕಾಗುತ್ತೆ ಸ್ನೇಹಿತರೆ. ಇಷ್ಟು ದಾಖಲಾತಿಗಳಿದ್ರೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಿದ ನಂತರ ನಿಮಗೆ LIC ಆಫೀಸ್ ಅವರು ಟ್ರೈನಿಂಗ್ ಅನ್ನು ಕೊಡ್ತಾರೆ. ಟ್ರೈನಿಂಗ್ ಅನ್ನು ಕೊಟ್ಟು ಒಂದು ಎಕ್ಸಾಮ್ ಅನ್ನು ಇಡ್ತಾರೆ, IRDAI ಅಂತ ಹೇಳ್ಬಿಟ್ಟು. ಆ ಎಕ್ಸಾಮಲ್ಲಿ ಪಾಸ್ ಆದರೆ ನಿಮಗೆ ಮೊದಲನೇ ವರ್ಷ ಬಂದ್ಬಿಟ್ಟು ನೀವು ಕೆಲಸ ಮಾಡಿಲ್ಲ ಅಂದ್ರೂ ಸಹ ಪ್ರತಿ ತಿಂಗಳು 7,000 ರೂಪಾಯಿ ಸಿಗುತ್ತೆ. ಅದೇ ರೀತಿಯಾಗಿ ನೀವೇನಾದ್ರೂ LIC ಲೈಫ್ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸು ಈ ರೀತಿಯಾಗಿ ವರ್ಕ್ ಮಾಡಿದ್ರೆ ಅದರ ಕಮಿಷನ್ ಸಹ ಸಿಗುತ್ತೆ ಸ್ನೇಹಿತರೆ. ಸೊ ನೀವು ಕೆಲಸ ಮಾಡಿಲ್ಲ ಅಂತಂದರೆ ಪ್ರತಿ ತಿಂಗಳು 7,000 ರೂಪಾಯಿ ನಿಮಗೆ ಸಿಗುತ್ತೆ. ನೀವು LIC ಇನ್ಶೂರೆನ್ಸು ಮುಂತಾದವು ಮಾಡಿಸಿದ್ರೆ ಅದ್ರ ಜೊತೆ ಕಮಿಷನ್ ಸಹ ಸಿಗುತ್ತೆ. ಈ ರೀತಿಯಾಗಿ ನಿಮಗೆ ಕಮಿಷನ್ನು ನಂತರ ಸ್ಟೇ ಫಂಡ್ ಸಹ ಸಿಗುತ್ತೆ. ಸೊ ಫಸ್ಟ್ ವರ್ಷ ನಿಮ್ಗೆ ಎಷ್ಟು ಸಿಗುತ್ತಪ್ಪ ಅಂತ ಅಂದರೆ 84,000 ರೂಪಾಯಿ ಸಿಗುತ್ತೆ. ಅದ್ರ ಜೊತೆ ನೀವು ಎಕ್ಸ್ಟ್ರಾ ವರ್ಕ್ ಏನಾದರೂ ಮಾಡಿದ್ರೆ LIC ಇನ್ಶೂರೆನ್ಸ್ ಮುಂತಾದವು ಮಾಡಿಸಿದ್ರೆ ಅದ್ರ ಜೊತೆ ಕಮಿಷನ್ ಸಹ ಸಿಗುತ್ತೆ. ಅದೇ ರೀತಿಯಾಗಿ 2ನೇ ವರ್ಷ ಬಂದ್ಬಿಟ್ಟು ಅದನ್ನು ಸ್ವಲ್ಪ ಕಡಿಮೆ ಮಾಡ್ತಾರೆ. ಏನು 7,000 ರೂಪಾಯಿ ಬರ್ತಾ ಇತ್ತು ಅದನ್ನು 6,000 ರೂಪಾಯಿಗೆ ಇಳಿಸ್ತಾರೆ. ಸೊ ನೀವು ಕೆಲಸ ಮಾಡಿಲ್ಲ ಅಂದರೆ ನಿಮ್ಗೆ 6,000 ರೂಪಾಯಿ ಬರುತ್ತೆ. ಕೆಲಸ ಮಾಡಿದ್ರೆ 6,000 ಪ್ಲಸ್ ಕಮಿಷನ್ ಸೇರಿ ಬರುತ್ತೆ ಸ್ನೇಹಿತರೆ. ನೀವು ಕೆಲಸ ಮಾಡಿಲ್ಲ ಅಂದರೂ ಸಹ ಎಷ್ಟು ಬರುತ್ತಪ್ಪ ಅಂತ ಅಂದರೆ 2ನೇ ವರ್ಷ 72,000 ರೂಪಾಯಿ ಬರುತ್ತೆ. ಇನ್ನು 3ನೇ ವರ್ಷ ಬಂದ್ಬಿಟ್ಟು ನಿಮಗೆ 5,000 ರೂಪಾಯಿ ಬರುತ್ತೆ. ಅದ್ರ ಜೊತೆ ನೀವೇನಾದರೂ ಇನ್ಶೂರೆನ್ಸ್ಗಳನ್ನು ಮಾಡಿಸಿದ್ರೆ ನಿಮಗೆ 5,000 ಪ್ಲಸ್ ಕಮಿಷನ್ ಬರುತ್ತೆ. ಈ ರೀತಿಯಾಗಿ ಫಸ್ಟ್ ವರ್ಷ ಬಂದ್ಬಿಟ್ಟು 7,000 ರೂಪಾಯಿ, 2ನೇ ವರ್ಷ ಬಂದ್ಬಿಟ್ಟು 6,000 ರೂಪಾಯಿ, 3ನೇ ವರ್ಷ ಬಂದ್ಬಿಟ್ಟು 5,000 ರೂಪಾಯಿ ಬರುತ್ತೆ ಸ್ನೇಹಿತರೆ. ಟೋಟಲ್ ಆಗಿ 2,16,000 ರೂಪಾಯಿ ನೀವು ಕೆಲಸ ಮಾಡಿಲ್ಲ ಅಂದ್ರೂ ಸಹ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಇನ್ನು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದು ಹೇಗಪ್ಪ ಅಂತ ಅಂದರೆ, ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಅನ್ನು ಕೊಟ್ಟಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಅದ್ರ ಕೆಳಗಡೆ ಲೀಡ್ ಅಪ್ಲಿಕೇಶನ್ ಫಾರ್ LIC ಭೀಮಾ ಸಖಿ ಸ್ಕೀಮ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೇಮ್ ಅಂತಿದೆ ನೋಡಿ, ಅಲ್ಲಿ ನಿಮ್ಮ ಹೆಸರನ್ನು ಟೈಪ್ ಮಾಡಿ, ನಿಮ್ಮ ಆಧಾರ್ ಕಾರ್ಡಲ್ಲಿ ಹೇಗಿರುತ್ತೋ ಆ ರೀತಿಯಾಗಿ
ನಂತರ ಜೆಂಡರ್ ಅಂತ ಹೇಳ್ಬಿಟ್ಟು ಫೀಮೇಲ್ ಅಂತ ತಾನಾಗೆ ಇರುತ್ತೆ, ಯಾಕಂದರೆ ಈ ಒಂದು ಯೋಜನೆ ಬಂದ್ಬಿಟ್ಟು ಮಹಿಳೆಯರಿಗೆ ಮಾತ್ರ ಆಗಿರೋದ್ರಿಂದ. ನಂತರ ನ್ಯಾಷನಾಲಿಟಿ ಬಂದ್ಬಿಟ್ಟು ಇಂಡಿಯನ್ ಅಂತಿರುತ್ತೆ. ನಂತರ ಡೇಟ್ ಆಫ್ ಬರ್ತ್ ಅಂತಿದೆ ನೋಡಿ, ಅಲ್ಲಿ ನಿಮ್ಮ ಒಂದು ಜನ್ಮ ದಿನಾಂಕವನ್ನು ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತೋ ಆ ಒಂದು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಸ್ನೇಹಿತರೆ. ನಂತರ ಎಂಟರ್ ಮೊಬೈಲ್ ನಂಬರ್ ಹತ್ರ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ, ನಂತರ ಎಂಟರ್ ಇಮೇಲ್ ID ಹತ್ರ ನಿಮ್ಮ ಇಮೇಲ್ IDಯನ್ನು ಹಾಕಿ, ಎಂಟರ್ ಅಡ್ರೆಸ್ ಹತ್ರ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇರುತ್ತೋ ಆ ಒಂದು ಅಡ್ರೆಸ್ಸನ್ನು ಎಂಟ್ರಿ ಮಾಡಿ. ನಂತರ ಪಿನ್ ಕೋಡ್ ಅಂತಿದೆ ನೋಡಿ, ನಿಮ್ಮ ಆಧಾರ್ ಕಾರ್ಡಲ್ಲಿ ಇರುತ್ತೆ ಪಿನ್ ಕೋಡ್ 6 ನಂಬರ್ ಇರುತ್ತೆ, ಆ ಒಂದು ಪಿನ್ ಕೋಡನ್ನು ಹಾಕಿ. ಸೊ ಇದಾದಮೇಲೆ ಆರ್ ಯು ರಿಲೇಟೆಡ್ ಟು ಎನಿ ಏಜೆಂಟ್, ಡೆವಲಪ್ಮೆಂಟ್ ಆಫೀಸರ್, ಎಂಪ್ಲಾಯ್, ಮೆಡಿಕಲ್ ಎಕ್ಸಾಮಿನರ್ ಆಫ್ LIC ಆಫ್ ಇಂಡಿಯಾ ಅಂತಿದೆ. ಸೊ ಅದ್ರ ಪಕ್ಕದಲ್ಲಿ ಎಸ್ ನೋ ಅಂತಿದೆ ನೋಡಿ, ಇಲ್ಲೇನಾದರೂ ನೀವು ಎಸ್ ಅಂತ ಕೊಟ್ಟರೆ ಅಪ್ಲಿಕೇಶನ್ ಸಬ್ಮಿಟ್ ಆಗೋದಿಲ್ಲ. ಅಂದರೆ ನೀವೇನಾದರೂ LIC ಏಜೆಂಟ್ ರಿಲೇಷನ್ ಅವರಾಗಿದ್ದರೆ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ LIC ಏಜೆಂಟ್ ಇದ್ದರೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೋ ಅಂತ ಕೊಟ್ಟರೆ ಇಲ್ಲಿ ಸಬ್ಮಿಟ್ ಆಪ್ಷನ್ ಓಪನ್ ಆಗುತ್ತೆ. ನಂತರ ಏನು ಕ್ಯಾಪ್ಚರ್ ಕಾಣಿಸ್ತಾ ಇದೆ ಆ ಒಂದು ಕ್ಯಾಪ್ಚರನ್ನು ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ಅಪ್ಲಿಕೇಶನ್ ಮೂವ್ ಆಗುತ್ತೆ. ಇಲ್ಲೇನಾದರೂ ನಿಮ್ಮ SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು ಅಥವಾ ಫೋಟೋವನ್ನು ಅಪ್ಲೋಡ್ ಕೇಳಿದ್ರೆ ಅದನ್ನು ಅಪ್ಲೋಡ್ ಮಾಡಿ ಸ್ನೇಹಿತರೆ. ಅಪ್ಲೋಡ್ ಮಾಡಿದಾಗ ನಿಮ್ಗೊಂದು ಅಕ್ಲಾಜ್ಮೆಂಟ್ ಬರುತ್ತೆ. ಆ ಅಕ್ಲಾಜ್ಮೆಂಟ್ ಜೊತೆ ನಿಮ್ಮ ಫೋಟೋವನ್ನು ಅಟ್ಯಾಚ್ ಮಾಡಿಬಿಟ್ಟು ನಿಮ್ಮದು ಆಧಾರ್ ಕಾರ್ಡು, ರೇಷನ್ ಕಾರ್ಡು ಇಲ್ಲ ಅಂತ ಅಂದರೆ ವೋಟ್ ಕಾರ್ಡು, ನಂತರ SLC ಮಾರ್ಕ್ಸ್ ಕಾರ್ಡು, ಇವಿಷ್ಟು ದಾಖಲಾತಿಗಳಿಗೆ ಸೆಲ್ಫ್ ಅಟೆಸ್ಟೆಡ್ ಅನ್ನು ಮಾಡಿ, ಅಂದರೆ ಅದ್ರ ಕೆಳಗಡೆ ನಿಮ್ಮ ಒಂದು ಸಹಿಯನ್ನು ಮಾಡಿಬಿಟ್ಟು ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ LIC ಆಫೀಸ್ಗೆ ಎತ್ಕೊಂಡೋಗಿ ಕೊಡಿ ಸ್ನೇಹಿತರೆ. ನಂತರ ನಿಮ್ಗೆ ಏನಾಗುತ್ತೆ, ನಿಮ್ಮ ಮೊಬೈಲ್ಗೆ ಅಥವಾ ನಿಮ್ಮ ಇಮೇಲ್ IDಗೆ ಒಂದು ಮೆಸೇಜ್ ಬರುತ್ತೆ, ಟ್ರೈನಿಂಗ್ ಇದೆ ಬರ್ರಿ ಅಂತ ಹೇಳ್ಬಿಟ್ಟು. ಸೊ ಆಗ LIC ಆಫೀಸ್ ಅವರು ನಿಮಗೆ ಟ್ರೈನಿಂಗನ್ನು ಕೊಡ್ತಾರೆ ಸ್ನೇಹಿತರೆ. ಟ್ರೈನಿಂಗನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದ ನಂತರ ನಿಮಗೆ ಒಂದು ಎಕ್ಸಾಮನ್ನು ಮಾಡುತ್ತಾರೆ, IRDAI ಅಂತ ಹೇಳ್ಬಿಟ್ಟು. ತುಂಬ ಸಿಂಪಲ್ ಆಗಿರುತ್ತೆ. ಆ ಎಕ್ಸಾಮ್ ಪಾಸ್ ಆದ ನಂತರ ನಿಮಗೆ ಪ್ರತಿ ತಿಂಗಳು ಸಹ 7,000 ರೂಪಾಯಿ ಬರುತ್ತೆ ಫಸ್ಟ್ ಮೊದಲನೇ ವರ್ಷ. ಅದೇ ರೀತಿಯಾಗಿ ನೀವು ಇನ್ನೂ ಇನ್ಸೂರೆನ್ಸನ್ನು ಮಾಡಿಸಿದ್ರೆ ಅದರ ಕಮಿಷನ್ ಸಹ ಸಿಗುತ್ತೆ, 7,000 ಪ್ಲಸ್ ಕಮಿಷನ್ನು, ನೀವೆಷ್ಟಾದರೂ ದುಡಿಬೋದು. ಅದೇ ರೀತಿಯಾಗಿ ಡಿಗ್ರಿ ಕಂಪ್ಲೀಟ್ ಆಗಿರ್ತಕ್ಕಂಥವ್ರಿಗೆ BA ಆಗಿರ್ಬೋದು, BSc ಆಗಿರ್ಬೋದು, BCom ಆಗಿರ್ಬೋದು, ಈ 3 ವರ್ಷ ಕಂಪ್ಲೀಟ್ ಆದ ನಂತರ ಅರ್ಹತೆ ನೋಡಿ, ನಿಮ್ಮ ಒಂದು ಕೆಲಸದ ಸಾಮರ್ಥ್ಯವನ್ನು ನೋಡಿ LIC ಡೆವಲಪ್ಮೆಂಟ್ ಆಫೀಸರ್ ಆಗೂ ಸಹ ಆಯ್ಕೆ ಮಾಡಬಹುದಾಗಿರುತ್ತೆ. ಆಗ ನಿಮಗೆ ಇನ್ನೂ ಹೆಚ್ಚಿನ ಸಂಬಳ ಸಹ ಬರುತ್ತೆ. ಇದರ ಬಗ್ಗೆ ಎಲ್ಲ ನಿಮಗೆ ಇನ್ನೂ ವಿವರವಾಗಿ ಟ್ರೈನಿಂಗ್ ಅಲ್ಲಿ ಮಾಹಿತಿಯನ್ನು ಕೊಡ್ತಾರೆ ಸ್ನೇಹಿತರೆ. ಹಾಗಾಗಿ ಮಹಿಳೆಯರು ಯಾರೆಲ್ಲ ಮನೆಯಲ್ಲೇ ಕುಳಿತು ಕೆಲಸವನ್ನು ಮಾಡಬೇಕು ಅಂತ ಅನ್ಕೊಂತ ಇದ್ದೀರೋ ಅಥವಾ ಯಾರೆಲ್ಲ ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅನ್ಕೊಂತ ಇದ್ರೋ ಈ ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ. ತುಂಬ ಸಿಂಪಲ್ ಆಗಿರುತ್ತೆ ಅರ್ಜಿ ಸಲ್ಲಿಸೋದು ಸಹ. ನಾನು ಈಗಾಗಲೇ ನಿಮಗೆ ತೋರಿಸಿದ್ದೀನಿ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ LIC ಆಫೀಸ್ಗೆ ಭೇಟಿ ಕೊಟ್ಬಿಟ್ಟು ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬಹುದು. ಅದೇ ರೀತಿಯಾಗಿ ಈ ಒಂದು ಮಾಹಿತಿಯನ್ನು ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಸ್ನೇಹಿತರೆ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸುವ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕನ್ನು ಮಾಡಿ, ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರ್ತಕ್ಕಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.